ಬಿಡದಿಯ ಎಚ್ಡಿಕೆ ತೋಟದ ಮನೆಯಲ್ಲಿ ಬಾಡೂಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ಪಾರ್ಟಿ ಕಾರ್ಯಕ್ರಮ ಮಾಡ್ತಾ ಇರಲಿಲ್ಲ, ಸಾರ್ವಜನಿಕ ಸಮಾರಂಭ ಮಾಡ್ತಾ ಇರಲಿಲ್ಲ. ಬಿಜೆಪಿ ಜೆಡಿಎಸ್ ಮುಖಂಡರು ಊಟಕ್ಕೆ ಸೇರುವ ತೀರ್ಮಾನವನ್ನು ಮಾಡಿದ್ರು. ಕಾಂಗ್ರೆಸ್ನವರ ರೀತಿ ಕುಕ್ಕರ್ ಸೀರೆ ಹಂಚುವ ಕಾರ್ಯಕ್ರಮ ನಮ್ಮದಲ್ಲ. ಸೋಲುವ ಆತಂಕದಲ್ಲಿ ಕಾಂಗ್ರೆಸ್ನಿಂದ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಆರೋಪವನ್ನ ನಾವು ಅಳ್ಳೆಗಿಳಿತೀವಿ ಅನ್ನುವಂಥ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಆದಿಚುಂಚನಗಿರಿ ಮಠಕ್ಕೆ ಭೇಟಿಯನ್ನ ನೀಡೋದರ ಮುಖಾಂತರ 14 ಅಭ್ಯರ್ಥಿಗಳು ನಿರ್ಮಲಾನಂದ ಶ್ರೀಗಳ ಆಶೀರ್ವಾದವನ್ನ ಪಡೆದು ಅದಾದ ನಂತರ ಎಚ್.ಡಿ. ಕುಮಾರಸ್ವಾಮಿಯವರ ಬಿಡದಿಯ ತೋಟದ ಮನೆಯಲ್ಲಿ ಬಹಳ ಅದ್ದೂರಿಯಾಗಿ ಬಾಡೂಟವನ್ನ ಅರೇಂಜ್ ಮಾಡಲಾಗಿತ್ತು. ಯುಗಾದಿ ಹಬ್ಬ ಮುಗಿದ್ದು ಹೊಸ ತುಳುಕಿನ ಸಂಭ್ರಮದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರಿದ್ದರು. ಆದರೆ ನಿನ್ನೆ ಚುನಾವಣಾ ಅಧಿಕಾರಿಗಳು ಏಕಾಏಕಿ ಬಂದು ಅಲ್ಲಿ ಹಾಕಿದ್ದಂತಹ ಪೆಂಡಾಲ್ ಆಗಿರ್ಬೋದು, ಕುರ್ಚಿ ಆಗಿರ್ಬೋದು, ಎಲ್ಲವನ್ನ ತೆಗೆದು ಆ ಬಾಡೂಟದ ಕಾರ್ಯಕ್ರಮವನ್ನು ರದ್ದುಗೊಳಿಸಿದರು. ಅದಕ್ಕೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿರುವುದು. ಯುಗಾದಿ ಹಬ್ಬ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಕಳೆದ 2 ದಿನದಿಂದಲೂ ರಾಜ್ಯದಲ್ಲಿ ವಿಶೇಷವಾಗಿ ಎಲ್ಲ ಹಿಂದೂ ಸಮಾಜಕ್ಕೂ ಕೂಡ ಯುಗಾದಿ ಹಬ್ಬ ಹೊಸ ವರ್ಷದ ಒಂದು ಆಚರಣೆಯ ಒಂದು ದಿನ. ಈಗಾಗಲೇ ಕಳೆದ 2 ದಿನದಿಂದನೂ ಹಬ್ಬವನ್ನ ಏನು ಆಚರಣೆ ಮಾಡಿ ಇವತ್ತು 11ನೇ ತಾರೀಕು ಇನ್ನ 14 ದಿನಗಳ ಕಾಲ ಚುನಾವಣಾ ಪ್ರಚಾರ ಮಾಡ್ತಕ್ಕಂಥದಕ್ಕೆ ನಮ್ಗೆ ಅವಕಾಶ ಇರ್ತಕ್ಕಂಥದ್ದು. ಇವತ್ತು ಮೊದಲನೇ ದಿನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಹಳ್ಳಿಗಳು ಹಾಗೂ ನಗರ ಭಾಗದಲ್ಲೂ ಕೂಡ ಈಗ ಅಂತಿಮವಾಗಿ 10 ಗಂಟೆವರೆಗೂ ರಾತ್ರಿ ಈಗ ಪ್ರಚಾರ ಇದೇ ರೀತಿ ಕೈಗೊಳ್ತಾ ಇದೆ. ಬಹುಶಃ ಈಗ ತಾನೇ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಮಾತನಾಡಿ ತೆರಳಿದ್ದಾರೆ. ಎಲ್ಲೋದ್ರೂ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ, ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ಪ್ರಚಂಡ ಬಹುಮತವನ್ನ ನಿರೀಕ್ಷೆಯಲ್ಲಿ ಇವತ್ತು ನಾವೆಲ್ಲರೂ ಕಾತ್ಕೊಳ್ತಿದ್ದೇವೆ. ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ಬಯಸಿದ್ದೇವೆ. ನೋಡಿ, ಇವತ್ತು ಒಂದು ನಾವಿಲ್ಲಿ ಬಹಳ ಸ್ಪಷ್ಟವಾಗಿ ಇಡೀ ರಾಜ್ಯದ ಜನತೆಗೆ ಗೋಚರವಾಗ್ತಕ್ಕಂಥ ವಿಚಾರ ಏನಂದ್ರೆ, ಕಳೆದ 15 ದಿನದಿಂದ ಏನು ನಿರಂತರವಾಗಿ ಕಳೆದ 2 ತಿಂಗಳಿಂದ ಕುಕ್ಕರ್ಗಳು, ತವಾ ಜೊತೆಯಲ್ಲಿ ಸೀರೆಗಳು, ಹೆಣ್ಮಕ್ಳಿಗೆ ಯಾವ್ದಾವ್ದೋ ಅವ್ರವ್ರದೇ ಆದಂತ ರೀತಿಯಲ್ಲಿ ಆಕರ್ಷಣೆ ಮಾಡ್ತಕ್ಕಂಥದಕ್ಕೆ ಮತವನ್ನ ಅವ್ರ ಪರವಾಗಿ ಚಲಾವಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಇವತ್ತು ಕಾಂಗ್ರೆಸ್ನ ನಾಯಕರು ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಏನು ಹಂಚ್ಕೊಂಡ್ ಕೂತಿದ್ದಾರೆ ಸಾಮಾನುಗಳನ್ನ. ಇವತ್ತು ಗಮನಿಸ್ತಾ ಇದ್ದೀರಾ, ಬಿಡದಿಯ ಎಚ್ಡಿಕೆ ತೋಟದ ಮನೆಯಲ್ಲಿ ಬಾಡೂಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ಪಾರ್ಟಿ ಕಾರ್ಯಕ್ರಮ ಮಾಡಿರಲಿಲ್ಲ, ಸಾರ್ವಜನಿಕ ಸಮಾರಂಭ ಮಾಡ್ತಾ ಇರಲಿಲ್ಲ. ಬಿಜೆಪಿ ಜೆಡಿಎಸ್ ಮುಖಂಡರು ಊಟಕ್ಕೆ ಸೇರುವ ತೀರ್ಮಾನ ಆಗಿತ್ತು. ಬಟ್ ಅದಕ್ಕೆ ಕಾಂಗ್ರೆಸ್ ನಾಯಕರು ಹಿಂಗ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ದೂರಿಗೆ ಮಣೆ ಹಾಕಿ ತೋಟದ ಮನೆಗೆ ಪರಿಶೀಲನೆಗೆ ಬಂದಿತ್ತು. ಚುನಾವಣಾ ಆಯೋಗದ ವಿರುದ್ಧವೂ ಕೂಡ ನಿಖಿಲ್ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ. ಕುಮಾರಸ್ವಾಮಿ ಕಿಡಿ ಕಾಂಗ್ರೆಸ್ ದೂರಿನ ಹಿನ್ನೆಲೆಯಲ್ಲಿ ಬಾಡೂಟಕ್ಕೆ ಬ್ರೇಕ್ ಅನ್ನ ಹಾಕ್ತಾರೆ. ಕಾಂಗ್ರೆಸ್ ದೂರಿಗೆ ಮಣೆ ಹಾಕಿ ತೋಟದ ಮನೆಗೆ ಪರಿಶೀಲನೆಯನ್ನ ಮಾಡ್ತಾರೆ. ಕಾಂಗ್ರೆಸ್ ಕುಕ್ಕರ್ ಸೀರೆ ಹಂಚುವ ಬಗ್ಗೆ ಯಾಕೆ ಕ್ರಮವನ್ನ ವಹಿಸ್ತಾ ಇಲ್ಲ? ಚುನಾವಣಾ ಆಯೋಗ ಯಾಕೆ ಕ್ರಮವನ್ನ ವಹಿಸ್ತಾ ಇಲ್ಲ? ಚುನಾವಣಾ ಅಧಿಕಾರಿಗಳು ಕಾಂಗ್ರೆಸ್ ಕೈಗೊಂಬೆ ಆಗಿರೋದು ಸ್ಪಷ್ಟ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಬ್ರದರ್ಸ್ ಕುಕ್ಕರ್ ಹಾಗೆ ಸೀರೆಗಳನ್ನು ಹಂಚಿದ್ದಾರೆ ಅನ್ನುವಂಥ ಆರೋಪಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ.
ಇವತ್ತು ಸಂಪೂರ್ಣವಾಗಿ ಕಣ್ಣನ್ನ ಮುಚ್ಕೊಂಡು ಕೂತಿದ್ದಾರೆ ಇಲ್ಲಿ. ಇಂಥ ಒಂದು ಸಂದರ್ಭದಲ್ಲಿ ಏನು ನಿನ್ನೆ ದಿನ ನಮ್ಮ ಬಿಡದಿಯ ತೋಟದ ಮನೆಯಲ್ಲಿ 150ಕ್ಕೂ ಹೆಚ್ಚು ಇವತ್ತು ಜನಗಳು ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ತೋಟದಲ್ಲಿ, ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ 150 ಜನ ಕೆಲಸ ಮಾಡ್ತಕ್ಕಂಥದ್ದು ಬಿಡದಿಯ ತೋಟದ ಮನೆಯಲ್ಲಿ. ಅವರಿಗೆ ಒಂದು ಊಟದ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನು ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ವಿ. ನಾವೇನು ಸಾರ್ವಜನಿಕರಿಗೆ ಆದ್ರೆ ಈ ಕಾಂಗ್ರೆಸ್ನ ನಾಯಕರುಗಳೇನಿದ್ದಾರೆ ಅಧಿಕಾರದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ರಲ್ಲಿ ಅತ್ಯಂತ ನಿಸೀಮರು ಅಂತಕ್ಕಂಥದ್ದು ನಿನ್ನೆ ಘಟನೆ ನಮ್ಗೆ ಸಾಕ್ಷಿ. ಸರ್, ಕೊನೆಯದಾಗಿ ಶ್ರೀಗಳನ್ನ ನಿನ್ನೆ ಎಲ್ಲರೂ ಕೂಡ ಒಪ್ಪಿದ್ರು, ಭೇಟಿ ಮಾಡಿ ಆಶೀರ್ವಾದ ಪಡೆದು